ನಮಸ್ಕಾರ. ಕರ್ನಾಟಕ ಮಾರ್ಚ್ 11ಕ್ಕೆ ಇದ್ದಂತಹ ದರ್ಶನ್ ಪರ ಹೋರಾಟ ಏನಾಯಿತು, ಅದರ ಬಗ್ಗೆ ಒಂದೂ ಸುದ್ದಿ ಕೂಡ ಹೊರ ಬರಲಿಲ್ಲ. ಯಾಕ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮನ್ನು ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ನಮಗೊಂದು ಸ್ವಲ್ಪ ಹಳ್ಳಿ ಭಾಷೆ ಮಾತಾಡ್ತೀವಿ, ಸ್ವಲ್ಪ ಹೊಟ್ಟೆಗೆ ಹಾಕೊಂಬಿಡ್ರಿ. ನಮಗೆ ಕನ್ನಡ ಭಾಷೆನೂ ಬರ್ತೈತಿ ಮತ್ತು ಗ್ರಾಂಥಿಕ ಭಾಷೆನೂ ಬರ್ತೈತಿ. ಬಟ್ ಮಾತನಾಡುವಂಥ ಸಂದರ್ಭದೊಳಗೆ ಒಂದು ಸ್ವಲ್ಪ ಹಳ್ಳಿ ಭಾಷೆಯನ್ನು ಬಳಸ್ತೀವಿ, ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೊಂಬಿಡ್ರಿ. ವಿಷಯಕ್ಕೆ ಬರಮ್ಮ. ದರ್ಶನ್ ಕನ್ನಡದ ಚಲನಚಿತ್ರದ ಮೇರು ನಟ, ಅದ್ಭುತ ನಟ, ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ರೊಕ್ಕ ಮಾಡಿದಂಥ ವ್ಯಕ್ತಿ ದರ್ಶನ್. ತೂಗುದೀಪ್ ಶ್ರೀನಿವಾಸ್ ಅನ್ನುವಂತಹ ನಿಮ್ಗೆಲ್ರಿಗೂ ಗೊತ್ತಿದೆ. ಈಗಾಗಲೇ ಇವತ್ತು ಏನು ವಿಷಯಪ್ಪ ಅಂತಂದ್ರೆ ಅವ್ರ ಬಗ್ಗೆ ಒಂದು ಹೋರಾಟ ಹಮ್ಮಿಕೊಂಡಿದ್ರು ಫ್ರೀಡಮ್ ಪಾರ್ಕ್ ಒಳಗೆ ಬೆಂಗಳೂರಾಗ. ಯಾಕಪ್ಪ ಹೋರಾಟ? ಮಾರ್ಚ್ 11ಕ್ಕೆ ಹೋರಾಟ ಇತ್ತು. ಇವತ್ತಾಗಲೇ ಮಾರ್ಚ್ 15. ಸೊ ಇದು ಏನೇನು ನಡೆದಕ್ಕೈತಿ, ಯಾಕೆ ಹೋರಾಟದ ಒಂದು ವಿಡಿಯೋಗಳು ಕೂಡ ಹೊರಗೆ ಬರಲಿಲ್ಲ, ಇಲ್ಲಿ ಏನೇನು ನಡೆಯೋಕೈತಿ, ರಾಜ್ಯದೊಳಗೆ ಏನು ನಡೆದರೂ ಕೂಡ ಈ ಒಂದು ಕೇಸನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಕೆಲವೊಂದು ಸಂಘಟನೆಗಳು ದರ್ಶನ್ ಪರವಾಗಿ ಈ ACP ಚಂದನ್ ಅವರು ಮತ್ತು ಗಿರೀಶ್ ನಾಯಕ್ ಎನ್ನುವಂತಹ ವ್ಯಕ್ತಿಗಳು, ಇವರು ಪೊಲೀಸರು ಅಧಿಕಾರಿಗಳು, ಇವರೆಲ್ಲ ಒಂದು ಸ್ವಲ್ಪ ಕೇಸನ್ನು ಹಳ್ಳಿ ಹಿಡಿಸ್ಯಾರ. ಅಲ್ಲಲ್ಲಿ ಸುಳ್ಳು ಸಾಕ್ಷಿಗಳನ್ನು ಹೊರ ತೊಗೊಂಬಂದಾರ. ಹಂಗಾಗಿ ದರ್ಶನ್ ರವ್ರನ್ನ ಬೇಕು ಅಂತಲೇ ರಾಜಕಾರಣಿಗಳ ಕುಮ್ಮಕ್ಕಿಂದ, ಮಾಧ್ಯಮಗಳ ಕುಮ್ಮಕ್ಕಿಂದ, ಕೆಲವೊಂದು ಪೊಲೀಸ್ ಅಧಿಕಾರಿಗಳ ದುರಾಡಳಿತದಿಂದ ಅವರನ್ನು ಒಳಗಿಡಲಾಗಿದೆ. ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಎನ್ನುವಂಥ ವಿಚಾರದೊಳಗೆ, ಅಥವಾ ಅವರು ತಪ್ಪನ್ನು ಮಾಡಿದರೆ ಅತಿರೇಕವಾಗಿ ಅಥವಾ ಬೇಗವಾಗಿ ಒಂದು ಸ್ವಲ್ಪ ಶಿಕ್ಷೆಯನ್ನು ಪ್ರಕಟ ಮಾಡಿಬಿಡ್ರಿ ಅನ್ನುವಂಥ ವಿಚಾರದೊಳಗೆ ಅವರು ಹೋರಾಟವನ್ನು ಹಮ್ಮಿಕೊಂಡಿದ್ರು. ಬಟ್ ಆ ಹೋರಾಟದ ಬಗ್ಗೆ ಎಲ್ಲೂ ಕೂಡ ಸುದ್ದಿ ಆಗಿಲ್ಲ. ಯಾಕೆ ಸುದ್ದಿ ಆಗಿಲ್ಲ? ಮಾಧ್ಯಮಗಳಂತೂ ತೋರಿಸಂಗಿಲ್ಲ. ಯಾಕಪ್ಪ ಅಂದ್ರೆ ಮಾಧ್ಯಮಗಳಿಗೆ ದರ್ಶನ್ ವಿರೋಧವಾದಂಥ ಚರ್ಚೆಗಳು ಯಾವಾಗ ಬಂದ್ರೆ ಬೆಳ್ತಾನೆ ತೋರಿಸ್ತಾರೆ ಇವರು. ಆದ್ರೆ ದರ್ಶನ್ ಪರವಾಗಿ ಬಂದತ್ತಲ್ಲ, ಸೊ ಹಂಗಾಗಿ ಅವ್ರು ತೋರಿಸಂಗಿಲ್ಲ. ತೋರಿಸಿದ್ರೆ ಅವ್ರು ಏನು ನಡೆಯಂಗಿಲ್ಲ. ಈಗ ಮತ್ತೆ ಅವರಿಗೆ ಉಲ್ಟ ಬರ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ತೋರಿಸೋದು ಇಲ್ಲ. ಸೊ ಈಗ ಈ ಮಾರ್ಚ್ 11ಕ್ಕೆ ಹೋರಾಟಕ್ಕೆ ಕೇವಲ 30 ಮಂದಿ ಬಂದಿದ್ರು. ಯಾಕಪ್ಪ ಅಂದ್ರೆ ಅಲ್ಲಿ ಅವಕಾಶ ಸಿಕ್ಕಿರಲಿಲ್ಲ, ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾಕಪ್ಪ ಅಂದ್ರೆ ಪೊಲೀಸ್ ಅಧಿಕಾರಿಗಳೇ ತಪ್ಪು ಮಾಡಿರುವಂಥ ಕಾರಣಕ್ಕೋಸ್ಕರ ಪೊಲೀಸರ ವಿರುದ್ಧವಾಗಿ ಹೆಂಗೆ ಹೋರಾಟ ಮಾಡ್ತಾರೆ ನೀವು ಅಂತಕ್ಕಂಥ ಚರ್ಚೆ ಒಳಗೆ ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲಂತ. ಸೊ ಹಂಗಾಗಿ 30 ಜನ ಬಂದು ಕೇವಲ ಲೆಟರ್ ಪ್ಯಾಡ್ ಹಿಡ್ಕೊಂಡು ಒಂದು ಸ್ವಲ್ಪ ನಿಂತ್ಕೊಂಡು ಹೋಗಿಬಿಟ್ರೆ ಅಲ್ಲಿ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ತರಹದ ವಿಡಿಯೋಗಳು ಆದ್ದರಿಂದ ದರ್ಶನ್ ಅಭಿಮಾನಿಗಳಿಗಾಗಲಿ, ದರ್ಶನ್ ಪರವಾಗಿ ನಿಂತವ್ರಿಗಾಗಲೂ ಒಂದಷ್ಟು ನಿರಾಸೆ ಆಗೈತೆ. ಅಲ್ಲಿ ಏನು ಹೋರಾಟ ನಡೀತು, ಅದು ಯಾಕೆ ನಡೀತು, ಏನು ವಿಡಿಯೋ ಬರಲಿಲ್ಲ, ಯಾಕೆ ಬರಲ್ಲ ಅಂತ ಚಿಂತೆ ಒಳಗೆ ಕೆಲವೊಬ್ಬರು ಅದಾರೆ. ಸೊ ಹಿಂಗಾಗೈತೆ ಅಲ್ಲಿ. ಮತ್ತೊಂದು, ರಾಜಕಾರಣಿಗಳು ಸ್ವಲ್ಪ ಕೈವಾಡ ಇರಬಹುದು. ಅದು ಕೇಂದ್ರ ಸಚಿವರಾಗಿದ್ದಾರೋ, ರಾಜ್ಯ ಸಚಿವರಾಗಿದ್ದಾರೋ, ಇಲ್ಲ ಒಂದು ತಾಲೂಕು ಶಾಸಕರಾಗಿದ್ದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲರೂ ಸೇರಿ ದರ್ಶನ್ ರವರನ್ನ ತುಳಿಯುವಂಥ ಪ್ರಯತ್ನಕ್ಕೆ ಇವತ್ತು ಕರ್ನಾಟಕದೊಳಗೆ ಕೆಲವೊಂದು ಪ್ರಭಾವಿ ಇಲಾಖೆ ವ್ಯಕ್ತಿಗಳು ನಡೆಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಡೆಸುತ್ತಿರಬಹುದು, ನಡೆಸದೇ ಇರಬಹುದು. ಒಟ್ಟು ಮಾಹಿತಿ ಪ್ರಕಾರ ಈಗ ನಡೆಯೋಕೆ ಜೊತೆ ಇದು ಏನರ ಹೋರಾಟ ಏನರ ಕೈಗೊಂಡ್ರೆ ದರ್ಶನ್ ಅಭಿಮಾನಿಗಳು ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಮೂಲೆ ಒಳಗೆ. ನಾಳೆ ನೆಕ್ಸ್ಟ್ ಯಾವುದೇ ನಟ ಕೂಡ ಯಾವುದೇ ನಟ ಕೂಡ ತಪ್ಪು ಮಾಡಿದ್ರೆ ಇದು ಇದೇ ರೀತಿ ಹೊಂಟು ಬಿಡ್ತಾನೆ ಅಂತ ಕಾರಣಕ್ಕೋಸ್ಕರ ಅವಕಾಶ ಕೊಟ್ಟಿಲ್ಲ ಒಂದು. ಮತ್ತು ದರ್ಶನ್ ಅವರ ಪರವಾಗಿ ನಿಜವಾಗಲೂ ಸುಳ್ಳು ಸಾಕ್ಷಿಗಳು ಸೃಷ್ಟಿಯಾಗಿದ್ದವು. ಇದು ಪೊಲೀಸ್ ಇಲಾಖೆ ಮೇಲೆ ಒಂದು ಕೆಟ್ಟ ದೃಷ್ಟಿ ಬರಬಹುದು, ಅಥವಾ ಪೊಲೀಸ್ ಇಲಾಖೆ ಮೇಲೆ ಜನರಿಗೆ ನಂಬಿಕೆ ಹೋಗಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಹೋರಾಟವನ್ನು ತಡೆ ಹಿಡಿಯಲಾಗಿದೆ. ಆ ಒಂದು ಕುರಿತಾಗಿ ಇವತ್ತು ಅಧ್ಯಕ್ಷರು, ಅದೇ ಕೆಲ ಸಂಘಟನೆಗಳ ಅಧ್ಯಕ್ಷರು ಯಾರು ಹೋರಾಟವನ್ನು ಕರೆದಿದ್ರು ಮಾರ್ಚ್ 11ಕ್ಕೆ, ಅದೇ ಅಧ್ಯಕ್ಷರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಕೆಲವೊಂದು ಸಾಕ್ಷಿಗಳ ಪ್ರಕಾರವಾಗಿ, ಕೆಲವೊಂದು ಮೂಲಗಳ ಪ್ರಕಾರ ಈ ಹೋರಾಟವನ್ನು ಹತ್ತಿಕ್ಕಲೇಬೇಕು ಎನ್ನುವಂತಹ ಒಬ್ಬ ಪ್ರಭಾವಿ ನಾಯಕ ಹೇಳಿದ್ನಂತ. ಸೊ ಹಂಗಾಗಿ ಆ ಹೋರಾಟದ ಪ್ರತಿಕಾರವಾಗಿ ಆ ಹೋರಾಟವನ್ನು ತಪ್ಪಿಸಬೇಕೆನ್ನುವಂಥ ದೃಷ್ಟಿಯಿಂದಲೇ ಆ ಹೋರಾಟವನ್ನು ತಪ್ಪಿಸ್ಯಾರಂತ ಸುದ್ದಿ ಬರಾಕತ್ತೈತಿ. ಸೊ ಹಂಗಾಗಿ ಇದು ಯಾವ ರೀತಿ ಗೊತ್ತಿಲ್ಲ. ಒಟ್ಟಾರೆಯಾಗಿ ದರ್ಶನ್ ರವ್ರನ್ನ ತುಳಿಯುವಂಥ ಪ್ರಯತ್ನ, ಒಟ್ಟಾರೆಯಾಗಿ ದರ್ಶನ್ ರವ್ರನ್ನ ಮೊಟಕುಗೊಳಿಸಬೇಕು, ಮಣಿಸಬೇಕು, ಜೈಲಲ್ಲೇ ಹಾಕಿಸ್ಬೇಕು ಎನ್ನುವಂಥ ಪ್ರಯತ್ನ ಗೊತ್ತಾಗುತ್ತಿರುವಂಥದ್ದು ಸಹಜವಾಗಿರುವಂಥ ವಿಷಯ. ಯಾಕೆ ಗೊತ್ತಿಲ್ಲ, ಈ ಮೀಡಿಯಾದವ್ರಿಗಂತೂ ಸಿಕ್ಕಾಪಟ್ಟೆ ಸಿಟ್ಟಿರೋದಂತ ನಿಮ್ಗೆ ಗೊತ್ತಾದ ಒಂದೇ ಒಂದು ಮಾತು, ಏನು ಯಾವನಿಗಾರು ಹೋಗಿ ಎದಿ ಮ್ಯಾಗ ಹಿಡಿದು ಒದ್ದಿಲ್ಲ, ಇಲ್ಲ ತಿಕ್ಕೋಳಿ ಅಂತನ ಬೈದಿಲ್ಲ. ಮತ್ತು ಏನು ಮಾತಾಡ್ಬೇಕು, ನೇರವಾಗಿ ಮಾತಾಡೋಣ. ಅದನ್ನೇ ದೊಡ್ಡದು ಅವ್ರಿಗೇನೋ ಮಾಧ್ಯಮ ಅಂದರೆ ನೀವು ಹಂಗೆ, ನೀವು ಹಿಂಗೆ ಬಿಲ್ಡೆ ಬಿಟ್ಬಿಡೋಕೆ ಅವ್ರು ಹೆಂಗೆ ಮಂದಿಗೆ ಬಿಲ್ಡೆ ಬಿಡ್ತಾರ ನೋಡಿ. ಇದ್ದಿದ್ದು ಸುದ್ದಿನ ತಗೊಂಬಂದು ಇರಲಾರ ಸುದ್ದಿನ ತಗೊಂಬಂದು ಹೆಂಗೆ ಮಂದಿಗೆ ಸುಳ್ಳು ಹೇಳಿ ಅದನ್ನೇ 20 ಬರಿ ಹೇಳಿ ಇಷ್ಟು ಅಗಲ ಮಾಡಿ, ಇಷ್ಟು ಉದ್ದು ಮಾಡಿ, ಇಷ್ಟು ಬೂಡೆ ಬಿಡ್ತಾರೆ ಕೂಡ. ಅದ್ರಂಗೆ ದರ್ಶನ್ ರವ್ರು ನೀವು ಮಾಧ್ಯಮಗಳು ಭಾರಿ ಒಳ್ಳೆಯವರು, ನೀವು ಭಾರಿ ಒಳ್ಳೆ ಮನುಷ್ಯ ಅಂದ್ಬಿಟ್ಟಿದ್ರಿಗೆ ಮೇಲೆ ತೋರಿಸಿದ್ರು, ಬೂಡೆ ಬಿಟ್ಟಿದ್ರ. ಸೊ ಆತ ನೇರವಾಗಿ ಮಾತಾಡ್ಬಿಟ್ನಲ್ಲ, ಏನ್ರಿ ಮೀಡಿಯಾ, ಯಾಕ್ರಿ ಮೀಡಿಯಾ, ಮತ್ತೊಂದು ಏನೊಂದು ಶಬ್ದ ಬಳಸಿದ. ಸೊ ಹಂಗಾಗಿ ಇವರಿಗೆ ಕೆಳಗ ಮ್ಯಾಗ ಉರಿ ಎತ್ತಿಬಿಟ್ಟದ. ಹಂಗಾಗಿ ಇವರು ದರ್ಶನಂದು ನಿಜವಾದಂತಹ ಅಥವಾ ದರ್ಶನ್ ಪರವಾಗಿ ಯಾವುದೇ ವಿಡಿಯೋನ ತೋರ್ಸಂಗಿಲ್ಲ. ಇವರು
ವಿರೋಧ ಬೇಕಾದ್ರೆ ತೋರಿಸ್ತಾರೆ, ಬೆಳ್ತಂದು ತೋರಿಸ್ತಾರೆ. ಇನ್ನು ರಾಜಕಾರಣಿಗಳ ವಿಷಯಕ್ಕೆ ಬಂದ್ರೆ ಅವರು ಪ್ರಮೋಷನ್ ಮಾಡಕ್ಕೆ ಬಂದಿಲ್ಲ. ಅವ್ರದ್ದು ಏನು ಪ್ರಮೋಷನ್ ಅಪ್ಪ ಅಂದ್ರೆ ಮತ ಕೇಳಕ್ಕೆ ಬಂದಿಲ್ಲ ಅವ್ರ ಪರವಾಗಿ. ಅದಕ್ಕೆ ಯಾರಿಗೆ ಬೇಕು ಅವ್ರಿಗೆ ಮತ ಕೇಳಕ್ಕೆ ಹೋಗ್ಯಾನ. ಇವ್ರಿಗೂ ಕೂಡ ಮುಗುಳ್ಯಾಗ ಬಾಯಾಗ ನೀರು ಬರಂಗಾಗ್ಯಾವ. ಹಂಗಾಗಿ ಇವರು ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡಂಗಿಲ್ಲ. ಏನು ಮಾಡಕ್ಕೆ ಬರಂಗಿಲ್ಲ. ಇದೊಂದು ತಪ್ಪಾಗಿಬಿಟ್ಟದ್ದೆ. ಏನು ಮಾಡೋದು ತಪ್ಪಾಗೈತೆ, ಶಿಕ್ಷರ ಕೊಟ್ಟು ಬಿಟ್ರೆ ಮರ್ತು ಬಿಡ್ತಾರೆ, ಮಾಡ್ಯಾನ ಬಿಡಪ್ಪ ಅಂತೇಳಿ. ಮಾಡಿಲ್ಲ ಅನ್ನೋದು ಗೊತ್ತಾಗಲ್ತು, ಮಾಡ್ಯಾನ ಅನ್ನೋದು ಗೊತ್ತಾಗಲ್ತು, ಒಟ್ಟು ಒಳಗೆ ಇಟ್ಕೊಂಡು ಕೊರಗ್ಸಾಕ ಹಚ್ಚಿಬಿಟ್ರೆ ಇದು ಭಾಳ ಅತಿರೇಕವಾಗಿರ್ತಕ್ಕಂಥ ವರ್ತನೆ. ಬೇಗ ಬೇಗ ಏನು ಸಾಕ್ಷಿಗಳಿದಾವೆ ಇವರು ಸಲ್ಲಿಸಬೇಕು. ಬೇಗ ಬೇಗ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಕೂಡ ಒಂದಷ್ಟು ಡಿಲೇ ಆಗ್ತಾ ಇದೆ. ಕಾನೂನು ಅಡಿಯಲ್ಲಿ ಏನೇನಾಗಬೇಕು ಎಲ್ಲವನ್ನ ಬೇಗ ಮಾಡುವಂತಹ ಎಲ್ಲ ಅವಕಾಶ ಇದ್ರೂ ಕೂಡ ಯಾಕೆ ಬೇಗ ಮಾಡೋಕತ್ತಿಲ್ಲ ಅನ್ನೋದಷ್ಟೇ ದರ್ಶನ್ ಅಭಿಮಾನಿಗಳ ಮತ್ತು ದರ್ಶನ್ ಪರವಾಗಿರುವಂಥ ವ್ಯಕ್ತಿಗಳ ಒಂದು ಅಭಿಪ್ರಾಯ. ಸೊ ಹಂಗಾಗಿ ಅವ್ರಿಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ. ಅದೇನೈತೆ ಹೋರಾಟ ಮಾಡಲಿಕ್ಕೆ ಯಾಕೆ ನೀವು ಬಿಟ್ಟಿಲ್ಲ ಅನ್ನೋದು ಹೊರಗಡೆ ಕೂಡ ಬರಲಿ. ಆದಷ್ಟು ಬೇಗ ಅದನ್ನೂ ಕೂಡ ಒಂದು ಸ್ವಲ್ಪ ಬಿತ್ತರಿಸ್ರಿ ಮಾಧ್ಯಮಗಳು. ನಿಮ್ಗೆ ಯಾವ್ದು ಬೇಕು ಅದನ್ನಷ್ಟೇ ಬಿತ್ತರಿಸ್ಬಾಡ್ರಿ ಅಂತ ಹೇಳ್ತಾ ದರ್ಶನ್ಗೆ ಆದಷ್ಟು ಬೇಗ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.